ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 2024 ಫೆಬ್ರವರಿ 15 ಗುರುವಾರವಾದ ಇಂದು ಚಂದ್ರನು ಮಂಗಳನ ರಾಶಿ ಮೇಷ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಈ ದಿನ ಬ್ರಹ್ಮಯೋಗ, ಸರ್ವಾರ್ಥ ಸಿದ್ಧಿಯೋಗ, ರವಿಯೋಗ, ಅಶ್ವಿನಿ ನಕ್ಷತ್ರಗಳ ಶುಭ ಸಂಯೋಗ ನಡೆಯುತ್ತಿದೆ. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿವರೆಗಿನ ಎಲ್ಲಾ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ? ಯಾವ ರಾಶಿಯವರಿಗೆ ಅದೃಷ್ಟ? ಯಾವ ರಾಶಿಯವರು ಎಚ್ಚರದಿಂದಿರಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ. ಮೇಷರಾಶಿ. ನೀವು ಬಯಸಿದರೂ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಕ್ರಮವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ತಪ್ಪು ಮಾರ್ಗದರ್ಶನ ಅಥವಾ ಆತುರದಿಂದಾಗಿ ಒಳ್ಳೆಯ ಕೆಲಸವೂ ಹಾಳಾಗಬಹುದು. ಮಧ್ಯಾಹ್ನದವರೆಗೆ ಹಣ ಸಂಪಾದಿಸುವ ಓಟದಲ್ಲಿ ನಿಮ್ಮ ಹದಗೆಡುತ್ತಿರುವ ಆರೋಗ್ಯವನ್ನು ನೀವು ನಿರ್ಲಕ್ಷಿಸುತ್ತೀರಿ. ಅದರ ವಿರುದ್ಧ ಫಲಿತಾಂಶವು ಸಂಜೆ ಕಂಡುಬರುತ್ತದೆ. ನಿಮ್ಮ ಕೈ ಮತ್ತು ಕಾಲುಗಳಲ್ಲಿ ನೀವು ದಣಿದ ಅನುಭವವನ್ನು ಪ್ರಾರಂಭಿಸುತ್ತೀರಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾದಂತೆ ದೇಹದ ಇತರ ಭಾಗಗಳು ನಿಷ್ಕ್ರಿಯವಾಗುತ್ತವೆ. ನೀವು ಪ್ರಯತ್ನಿಸಿದರೆ ನೀವು ಹಣವನ್ನು ಗಳಿಸುತ್ತೀರಿ, ಆದರೆ ಅದು ಅನಗತ್ಯ ಕೆಲಸಗಳಿಗೆ ತಕ್ಷಣವೇ ಖರ್ಚು ಮಾಡುತ್ತದೆ. ಪ್ರಲೋಭನೆಯಿಂದಾಗಿ ನೀವು ಇಂದು ಮೋಸ ಹೋಗಬಹುದು. ಈ ಹಿಂದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅನುಚಿತ ವರ್ತನೆಯು ನಿಮಗೆ ದುಃಖವನ್ನುಂಟು ಮಾಡುತ್ತದೆ. ಹಸಿದವರಿಗೆ ಆಹಾರ ನೀಡಿ. ಇಂದಿನ ಅದೃಷ್ಟ ವ್ಯವಕಲನ 80%. ವೃಷಭ ರಾಶಿ. ಇಂದು ಕೆಲವು ಕುತೂಹಲಕಾರಿ ಘಟನೆಗಳು ನಡೆಯಲಿವೆ. ದಿನದ ಮೊದಲ ಭಾಗವು ಹೊಸ ಸಾಧ್ಯತೆಗಳನ್ನು ತರುತ್ತದೆ. ಇಂದು ಕೆಲಸದ ಬಗ್ಗೆ ಗಂಭೀರವಾಗಿರುತ್ತೀರಿ. ಪರಿಚಯಸ್ಥರಿಂದ ನೀವು ಆಶ್ಚರ್ಯಕರ ಸುದ್ದಿಯನ್ನು ಪಡೆಯುತ್ತೀರಿ. ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವ ಜನರು ಹತ್ತಿರದಲ್ಲಿಯೇ ಇರುತ್ತಾರೆ. ಮಧ್ಯಾಹ್ನದವರೆಗೆ ಅವರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಆದರೆ ಮಧ್ಯಾಹ್ನದ ನಂತರ ಏನಾದರೂ ತಪ್ಪಾಗುತ್ತದೆ. ನಿಮ್ಮ ಹಿತೈಷಿಗಳೆಂದು ನೀವು ಪರಿಗಣಿಸುವವರೇ ನಿಮ್ಮ ಪರಿಸರವನ್ನು ಹಾಳು ಮಾಡುತ್ತಾರೆ. ಮಧ್ಯಾಹ್ನದವರೆಗೆ ಹಣದ ಹರಿವು ಸಾಮಾನ್ಯವಾಗಿರುತ್ತದೆ. ಹಳೆಯ ಕೆಲಸಗಳಿಂದ ಲಾಭವಿದೆ. ಮಧ್ಯಾಹ್ನದ ನಂತರ ಬೇರೆಯವರಿಂದಾಗಿ ಬಹುತೇಕ ಕೆಲಸಗಳು ಅಪೂರ್ಣವಾಗಿಯೇ ಉಳಿಯುತ್ತವೆ. ಮನೆಯಲ್ಲಿ ಇಂದು ಹಠಾತ್ ವಾತಾವರಣವು ಬಿಸಿಯಾಗುತ್ತದೆ. ವಿಶೇಷವಾಗಿ ಮಹಿಳೆಯರು ತಮ್ಮ ಮಾತನ್ನು ನಿಯಂತ್ರಿಸಬೇಕು. ಶನಿದೇವನ ದರ್ಶನ ಮಾಡಿ ಸಾಸಿವೆ ಎಣ್ಣೆ ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 66%. ಮಿಥುನ ರಾಶಿ. ಇಂದು ನೀವು ದಿನದ ಮೊದಲ ಭಾಗದಲ್ಲಿ ಲಾಭಕ್ಕಾಗಿ ಕೊಡುಗೆಗಳನ್ನು ಪಡೆಯುತ್ತೀರಿ, ಆದರೆ ಕೆಲವು ಸಂದಿಗ್ಧತೆಯಿಂದಾಗಿ ಸ್ಪರ್ಧಿಗಳು ಅದರ ಲಾಭವನ್ನು ಪಡೆಯಬಹುದು. ಇಂದು ನೀವು ನಿಮ್ಮ ಕೆಲಸದ ವ್ಯವಹಾರದಲ್ಲಿ ಪ್ರಗತಿಯನ್ನು ನಿರೀಕ್ಷಿಸಬಹುದು. ತರಾತುರಿಯಲ್ಲಿ ತೆಗೆದುಕೊಂಡ ಯಾವುದೇ ತಪ್ಪು ನಿರ್ಧಾರವು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ನೀವು ಮನೆಯಲ್ಲಿ ಆಹಾರ ಪದಾರ್ಥಗಳು ಅಥವಾ ಇತರ ಐಷಾರಾಮಿಗಳಿಗಾಗಿ ಖರ್ಚು ಮಾಡಬೇಕಾಗುತ್ತದೆ. ಕೆಲಸದ ಪ್ರದೇಶಕ್ಕೂ ಖರ್ಚು ಇರುತ್ತದೆ. ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಸಂಜೆಯ ನಂತರ ಪರಿಹರಿಸಬಹುದು. ಕುಟುಂಬದ ಸದಸ್ಯರು ಕೆಲವು ಸಮಸ್ಯೆಗಳಿಂದ ಚಿಂತಿತರಾಗುವರು. ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 73%. ಕಟಕ ರಾಶಿ. ಇಂದು ದಿನದ ಆರಂಭಿಕ ಭಾಗವು ಗೊಂದಲದಿಂದ ಕೆಲಸವಿಲ್ಲದೆ ಇರುತ್ತದೆ. ಪರಿಸ್ಥಿತಿಯು ನಿಮ್ಮ ವಿರುದ್ಧವಾಗಿರುತ್ತದೆ, ಆದರೆ ತಾಳ್ಮೆಯಿಂದಿರಿ. ಈ ಸಮಸ್ಯೆಯು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ. ಮಧ್ಯಾಹ್ನದ ನಂತರ ಪರಿಸ್ಥಿತಿ ಅನುಕೂಲಕರವಾಗಲು ಪ್ರಾರಂಭಿಸುತ್ತದೆ. ಇಂದು ನೀವು ನಿಮ್ಮ ಯೋಜನೆಗಳಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯುವುದಿಲ್ಲ. ಇನ್ನೂ ಕೆಲವು ವಿಷಯಗಳು ಸಂಭವಿಸುತ್ತವೆ, ಅದು ನಿಮಗೆ ಭವಿಷ್ಯದ ಬಗ್ಗೆ ಭರವಸೆ ನೀಡುತ್ತದೆ. ಹಣದ ಹರಿವು ಇಂದು ಸಾಮಾನ್ಯವಾಗಿರುತ್ತದೆ. ನೀವು ಪ್ರಾಯೋಗಿಕತೆಯನ್ನು ಕಾಪಾಡಿಕೊಂಡರೆ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವಲ್ಲಿ ಸಹಾಯ ಮಾಡುವ ವಿಶೇಷ ವ್ಯಕ್ತಿಯಿಂದ ನೀವು ಶೀಘ್ರದಲ್ಲೇ ಪ್ರಮುಖ ಬೆಂಬಲವನ್ನು ಪಡೆಯಬಹುದು. ಉದ್ಯೋಗಸ್ಥರಿಗೆ ಅಧಿಕ ವೆಚ್ಚದಿಂದ ತೊಂದರೆಯಾಗಲಿದೆ. ಸಂಜೆ ಕುಟುಂಬದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಇಂದು ಆರೋಗ್ಯದಲ್ಲಿ ಸ್ವಲ್ಪ ಹದಗೆಡಬಹುದು. ಯೋಗ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 71%. ಒಂದೇ ರಾಶಿಯಲ್ಲಿ ಸೂರ್ಯ, ಶನಿ, ಬುಧ. ಈ ರಾಶಿಯವರ ಲೈಫ್ನಲ್ಲಿ ಒಳ್ಳೆಯ ದಿನಗಳು ಶುರು. ಸಿಂಹ ರಾಶಿ. ಇಂದು ನೀವು ಮಧ್ಯಾಹ್ನದವರೆಗೆ ಶಾಂತವಾಗಿರಲು ಸಲಹೆ ನೀಡಲಾಗುತ್ತದೆ. ವೃತ್ತಿಪರ ಕಾರಣಗಳಿಂದಾಗಿ ಇಂದಿಗೂ ಮಾನಸಿಕ ಚಂಚಲತೆ ಇರುತ್ತದೆ. ದೇಶೀಯ ತೊಡಕುಗಳಿಂದಾಗಿ ನೀವು ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಕುಟುಂಬದ ಸದಸ್ಯರ ಜಗಳದಿಂದ ದಿನದ ಆರಂಭದಲ್ಲಿ ಅಶಾಂತಿಯ ವಾತಾವರಣವಿರುತ್ತದೆ.
ಕೆಲವು ಕಾರಣಗಳಿಂದಾಗಿ ಕುಟುಂಬದ ಸದಸ್ಯರು ಅತೃಪ್ತರಾಗುತ್ತಾರೆ, ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿಯು ಹಾಗೆಯೇ ಇರುತ್ತದೆ ಮತ್ತು ಸಹೋದ್ಯೋಗಿಗಳು ಅಥವಾ ಅಧಿಕಾರಿಗಳು ನಿಮ್ಮ ಕಡೆಯಿಂದ ಕೆಲವು ತಪ್ಪುಗಳಿಗಾಗಿ ಕಾಯುತ್ತಿದ್ದಾರೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಸಹ ಅಪಶ್ರುತಿಗೆ ಕಾರಣವಾಗುತ್ತವೆ. ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಂಜೆಯವರೆಗೆ ಕಾಯುವುದು ಪ್ರಯೋಜನಕಾರಿಯಾಗಿದೆ. ತುಳಸಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸಿ ಮತ್ತು ದೀಪವನ್ನು ಬೆಳಗಿಸಿ. ಇಂದಿನ ಅದೃಷ್ಟ ವ್ಯವಕಲನ 77%. ಕನ್ಯಾ ರಾಶಿ. ಇಂದು ಮಿಶ್ರ ಫಲಿತಾಂಶಗಳ ದಿನವಾಗಲಿದೆ. ದಿನದ ಆರಂಭಿಕ ಭಾಗದಲ್ಲಿ ನೀವು ಯಾವುದೇ ಕಠಿಣ ಕೆಲಸ ಮಾಡಿದರೂ ದಿನದ ಮಧ್ಯದ ವೇಳೆಗೆ ನೀವು ಅದರ ಲಾಭವನ್ನು ಪಡೆಯುತ್ತೀರಿ. ಇಂದು ಅಜಾಗರೂಕತೆಯನ್ನು ತಪ್ಪಿಸಿ, ಇಲ್ಲದಿದ್ದರೆ ಮಧ್ಯಾಹ್ನದ ಪ್ರತಿಕೂಲ ಪರಿಸ್ಥಿತಿಗಳಿಂದಾಗಿ ಎಲ್ಲಾ ಕೆಲಸಗಳು ಅಡ್ಡಿಯಾಗುತ್ತವೆ. ಲಾಭದ ಬದಲು ನಷ್ಟದ ಸಾಧ್ಯತೆ ಹೆಚ್ಚು. ನೀವು ಮಾನಸಿಕವಾಗಿ ಫ್ರೆಶ್ ಆಗಿರುತ್ತೀರಿ, ಆದರೂ ನಿಮ್ಮ ಸೋಮಾರಿತನದಿಂದ ಕೆಲಸ ವಿಳಂಬವಾಗುತ್ತದೆ. ಇಂದು ವ್ಯಾಪಾರವು ನಿರೀಕ್ಷೆಗಿಂತ ಕಡಿಮೆ ಇರುತ್ತದೆ. ಸಹೋದ್ಯೋಗಿಗಳು ಅಥವಾ ಕುಟುಂಬದ ಸದಸ್ಯರು ಇಂದು ಭಾವುಕರಾಗುತ್ತಾರೆ, ಇದರಿಂದ ಪರಿಸ್ಥಿತಿಯನ್ನು ನಿಭಾಯಿಸಲು ಕಷ್ಟವಾಗುತ್ತದೆ. ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 90%. ತುಲಾ ರಾಶಿ. ನೀವು ಇಂದು ನಿರಾಸಕ್ತಿಯಲ್ಲಿ ಕಳೆಯುತ್ತೀರಿ ಮತ್ತು ಯಾವುದೇ ಕೆಲಸದಲ್ಲಿ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ, ಇದರಿಂದ ಲಾಭವು ಕಡಿಮೆ ಇರುತ್ತದೆ. ಇಂದು ನೀವು ವಾಸ್ತವವನ್ನು ಬಿಟ್ಟು ಕಾಲ್ಪನಿಕ ಜಗತ್ತಿನಲ್ಲಿ ಕಳೆದು ಹೋಗುತ್ತೀರಿ ಮತ್ತು ನಿಮಗೆ ಅಸಾಧ್ಯವಾದ ಕಾರ್ಯಗಳನ್ನು ಕಲ್ಪಿಸಿಕೊಳ್ಳುವುದು ನಂತರ ನಿಮ್ಮನ್ನು ಕೀಳರಿಮೆಯಿಂದ ಬಳಲುವಂತೆ ಮಾಡುತ್ತದೆ. ಹಣ ಗಳಿಸಲು ನಿಮಗೆ ಯಾರೊಬ್ಬರ ಸಹಾಯ ಬೇಕಾಗುತ್ತದೆ. ಇಂದು ದೈಹಿಕವಾಗಿ ಮಾತ್ರವಲ್ಲದೆ ಪ್ರಾಯೋಗಿಕವಾಗಿ ಸಕ್ರಿಯವಾಗಿರುವುದು ಬಹಳ ಮುಖ್ಯ. ಮಧ್ಯಾಹ್ನದ ನಂತರ ನೀವು ಭವಿಷ್ಯದಲ್ಲಿ ಲಾಭ ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ, ಯಾವುದೇ ಸಂದಿಗ್ಧತೆಗೆ ಸಿಲುಕಬೇಡಿ. ಮನೆಯಲ್ಲಿ ಯಾರೊಂದಿಗಾದರೂ ಸಣ್ಣ ಜಗಳ ಇರುತ್ತದೆ. ಹಠಾತ್ ಹಣದ ಲಾಭದ ಅನ್ವೇಷಣೆಯಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಮರೆತು ಬಿಡುತ್ತೀರಿ. ಬಿಳಿ ವಸ್ತುಗಳನ್ನು ದಾನ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 81%. ವೃಶ್ಚಿಕ ರಾಶಿ. ಇಂದು ಆರ್ಥಿಕ ಲಾಭದ ದಿನ, ಆದರೆ ನಿಮ್ಮ ಪದಗಳನ್ನು ಸರಿಯಾದ ಸ್ಥಳದಲ್ಲಿ ಬಳಸಿ, ಇಲ್ಲದಿದ್ದರೆ ಲಾಭದ ಸಾಧ್ಯತೆಯಿರುವಾಗ ಯಾರೊಂದಿಗಾದರೂ ವಿವಾದವೂ ಉಂಟಾಗಬಹುದು. ಮಧ್ಯಾಹ್ನದ ಮೊದಲು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಇಂದು ಲಾಭವನ್ನು ಗಳಿಸುವುದು ಸುಲಭವೆಂದು ತೋರುತ್ತದೆ, ಆದರೆ ಅದು ಅಷ್ಟು ಸುಲಭವಲ್ಲ. ನೀವು ಕಾರ್ಯಗಳನ್ನು ಚಿಕ್ಕದಾಗಿ ಪರಿಗಣಿಸುತ್ತೀರಿ ಮತ್ತು ನಂತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವ್ಯಾಪಾರ ವರ್ಗವು ಕುತಂತ್ರ ನೀತಿಗಳನ್ನು ಅಳವಡಿಸಿಕೊಳ್ಳುತ್ತದೆ, ಅದು ಮಾರಾಟಕ್ಕೆ ಕಾರಣವಾಗುತ್ತದೆ, ಆದರೆ ಸರಿಯಾದ ಲಾಭವಲ್ಲ. ಉದ್ಯೋಗಸ್ಥರು ಇಂದು ಸಂತೃಪ್ತ ಸ್ವಭಾವವನ್ನು ಹೊಂದಿರುತ್ತಾರೆ. ದಾನದ ಭಾವನೆ ಇಂದು ಕಡಿಮೆಯಾಗಲಿದೆ. ಪೋಷಕರ ಆಶೀರ್ವಾದ ಪಡೆಯಿರಿ. ಇಂದಿನ ಅದೃಷ್ಟ ವ್ಯವಕಲನ 89%. ಆಯ್ಕೆಸೇರಿ ಯೋಗ 2024. ಈ ರಾಶಿಗಳಿಗೆ ಗಜಕೇಸರಿ ಯೋಗ. ಲಕ್ಷ್ಮೀ ಕೃಪೆಯಿಂದ ಶ್ರೀಮಂತಿಕೆ. ಧನು ರಾಶಿ. ದಿನದ ಮಧ್ಯದವರೆಗೆ ನೀವು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು, ಇಲ್ಲದಿದ್ದರೆ ನಷ್ಟವು ನಿಮ್ಮ ನೈತಿಕತೆಯನ್ನು ಮುರಿಯುತ್ತದೆ. ಇಂದು ನಿಮ್ಮ ದೈನಂದಿನ ಜೀವನವು ಹೆಚ್ಚು ಅಸ್ತವ್ಯಸ್ತವಾಗಿರುತ್ತದೆ. ನಕಾರಾತ್ಮಕ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತವೆ ಮತ್ತು ನೀವು ಕೆಲಸದ ಬಗ್ಗೆ ಅಸಡ್ಡೆ ಹೊಂದಿರುತ್ತೀರಿ. ಕುಟುಂಬ ಸದಸ್ಯರು ಅಥವಾ ಸಹೋದ್ಯೋಗಿಗಳು ನಿಮಗೆ ಸರಿಯಾದ ಸಲಹೆಯನ್ನು ನೀಡುತ್ತಾರೆ, ಆದರೆ ಭ್ರಮೆಗಳಿಂದಾಗಿ ಅವರು ನಿಮಗೆ ತಪ್ಪಾಗಿ ಕಾಣುತ್ತಾರೆ. ಇಂದು ಮಧ್ಯಾಹ್ನದಿಂದ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ, ಆದರೂ ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಇಂದು ಮುಂದೂಡುವುದು ಉತ್ತಮ. ಮನೆಯಲ್ಲಿ ಯಾರಿಗಾದರೂ ಗಾಯವಾಗಬಹುದು. ಸಂಜೆಯ ಸಮಯವು ದಿನಕ್ಕಿಂತ ಹೆಚ್ಚು ಶಾಂತಿಯುತವಾಗಿ ಹಾದುಹೋಗುತ್ತದೆ. ಮನರಂಜನೆಯ ಅವಕಾಶಗಳನ್ನು ಪಡೆಯುವ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿ ಸುಧಾರಿಸುತ್ತದೆ. ಹಳೆಯ ರೋಗಗಳು ಮರುಕಳಿಸಬಹುದು, ತಾಳ್ಮೆಯಿಂದಿರಿ. ಅರಳಿ ಮರದ ಮೇಲೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಿ. ಅರಳಿ ಮರದ ಮೇಲೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 68%. ಮಕರ ರಾಶಿ. ಇಂದು ನೀವು ಹಣಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೆಲಸಗಳಲ್ಲಿ ಗೌರವಕ್ಕೆ ಅರ್ಹರಾಗುತ್ತೀರಿ. ಹಣಕಾಸಿನ ಸಮಸ್ಯೆಗಳು ದಿನದ ಆರಂಭದಿಂದ ಕೊನೆಯವರೆಗೂ ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ತೊಂದರೆಗೊಳಿಸುತ್ತಲೇ ಇರುತ್ತವೆ. ನಿಗದಿತ ಸಮಯದಲ್ಲಿ ಕೆಲಸ ಮುಗಿದರೂ ಹಣಕ್ಕಾಗಿ ಸ್ವಲ್ಪ ಕಾಯಬೇಕಾಗುತ್ತದೆ. ವಯಸ್ಸಾದ ವ್ಯಕ್ತಿಯಿಂದ ಬೆಂಬಲವನ್ನು ಪಡೆಯುವುದು ಕೆಲವು ತೊಡಕುಗಳಿಂದ ಪರಿಹಾರವನ್ನು ನೀಡುತ್ತದೆ. ಮಧ್ಯಾಹ್ನದ ನಂತರ ನೀವು ಸಾಮಾಜಿಕ ಕಾರ್ಯಗಳಿಗೆ ಸಮಯ ಮೀಸಲಿಡಬೇಕಾಗುತ್ತದೆ ಮತ್ತು ನೀವು ಬಯಸದಿದ್ದರೂ ಸಹ ನೀವು ಕುಟುಂಬ ಅಥವಾ ಸಂಬಂಧಿಕರೊಂದಿಗೆ ಸಮಯ ಕಳೆಯಬೇಕಾಗುತ್ತದೆ. ಕುಟುಂಬದ ವಾತಾವರಣದಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ನಿಮ್ಮ ಅತ್ಯುತ್ತಮ ಕೆಲಸವು ಕುಟುಂಬಕ್ಕೆ ಹೆಮ್ಮೆ ತರುತ್ತದೆ.
ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಉಳಿಯುತ್ತವೆ, ಆದರೂ ದೈನಂದಿನ ದಿನಚರಿಯು ವ್ಯವಸ್ಥಿತವಾಗಿರುತ್ತದೆ. ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 70%. ಕುಂಭ ರಾಶಿ. ನಿನ್ನೆಗೆ ಹೋಲಿಸಿದರೆ ಇಂದು ನಿಮಗೆ ಪರಿಹಾರ ಸಿಗುತ್ತದೆ. ಇಂದಿಗೂ ಅತೃಪ್ತಿಯ ಭಾವನೆಯು ನಿಮ್ಮನ್ನು ಮಧ್ಯಾಹ್ನದವರೆಗೆ ಲಾಭದಿಂದ ದೂರವಿಡುತ್ತದೆ. ಆರೋಗ್ಯ ಸುಧಾರಿಸುತ್ತದೆ, ಆದರೆ ಸಂಪೂರ್ಣವಾಗಿ ಅಲ್ಲ. ಅತಿಯಾದ ಪರಿಶ್ರಮದಿಂದ ರೋಗವು ಮತ್ತೆ ಉಲ್ಬಣಗೊಳ್ಳಬಹುದು. ಕೆಲಸದ ಬಗ್ಗೆ ದಿನವಿಡೀ ಮಾನಸಿಕ ಚಿಂತೆಗಳಿರುತ್ತವೆ. ಯಾವುದೋ ಕಾರಣದಿಂದ ಅಥವಾ ಇತರ ಹಣಕ್ಕೆ ಸಂಬಂಧಿಸಿದ ವಿಷಯಗಳು ವ್ಯವಹಾರದಲ್ಲಿ ಅಂಟಿಕೊಂಡಿರುತ್ತವೆ. ಮಧ್ಯಾಹ್ನದ ನಂತರ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ, ಆದರೆ ಮನಸ್ಸಿನಲ್ಲಿ ಸ್ವಾರ್ಥದಿಂದಾಗಿ ನೀವು ಆಧ್ಯಾತ್ಮಿಕತೆಯ ಲಾಭವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಬಗ್ಗೆ ಸಹಾನುಭೂತಿ ಹೊಂದುತ್ತಾರೆ ಮತ್ತು ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ. ಇಂದಿನ ಅದೃಷ್ಟ ವ್ಯವಕಲನ 96%. ಮೀನ ರಾಶಿ. ಇಂದು ಮಧ್ಯಾಹ್ನದವರೆಗೆ ನಿಮ್ಮ ದಿನಚರಿಯಲ್ಲಿ ತೊಂದರೆಯಾಗಲು ಬಿಡಬೇಡಿ, ಇಲ್ಲದಿದ್ದರೆ ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ